ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅವನು ಬಾಂಗ್ಲಾದೇಶದ ಸೇನೆಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಯಾಗಿದ್ದವನು. ಅಂಥವನು ಅಕ್ರಮವಾಗಿ ಭಾರತದ ಗಡಿ ದಾಟಿ ಬರ್ತಾನೆ. ಪಶ್ಚಿಮ ಬಂಗಾಳದ ಮದರಸಾ ಒಂದರಲ್ಲಿ ಶಿಕ್ಷಕನಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅಷ್ಟರಲ್ಲಿ ಯಾರೋ ಅವನಿಗೊಂದು ವೋಟರ್ ಕಾರ್ಡು, ವೋಟರ್ ಲಿಸ್ಟಲ್ಲಿ ಹೆಸರು, ಅವನಿಗೊಂದು ಐಡೆಂಟಿಟಿ ಎಲ್ಲವನ್ನೂ ಮಾಡಿಕೊಡ್ತಾರೆ. ತಾನು ಇಂಡಿಯನ್ ಅಂತಲೂ ಮದರಸಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿಕೊಂಡು 50ನೇ ವರ್ಷದಲ್ಲಿ ಕೋಲ್ಕತ್ತಾದಲ್ಲಿ ಒಂದು ಮದುವೆ ಆಗ್ತಾನೆ. ಇಷ್ಟೆಲ್ಲ ಆದಮೇಲೆ ಒಂದಿನ ಅವನಿದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾನೆ. ಅವನ ಹೆಂಡತಿ ಕೋಲ್ಕತ್ತಾದ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ. ಅವರು ಅವನನ್ನು ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಅದಾದ ಕೆಲ ದಿನಗಳಲ್ಲಿ ಅಲ್ಲೊಂದು ಭಯಾನಕವಾದ ವಿಷಯ ಹೊರಗೆ ಬರುತ್ತೆ. ಅದನ್ನು ಕೇಳಿ ಪೊಲೀಸರು ಬೆಚ್ಚಿ ಬೀಳ್ತಾರೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಆಘಾತಕ್ಕೊಳಗಾಗ್ತಾರೆ. ಭಾರತ ಸರ್ಕಾರ ಬಾಂಗ್ಲಾಗೆ ವಾರ್ನ್ ಕೂಡ ಮಾಡುತ್ತೆ. ಆ ಘಟನೆಯ ನಂತರ ಭಾರತದಲ್ಲಿದ್ದ ಇನ್ನಷ್ಟು ಅಕ್ರಮ ವಲಸಿಗರನ್ನ ಹಿಡಿದು ಹಾಕೋ ಕೆಲಸ ನಡೆಯುತ್ತೆ. ಹಾಗಾದ್ರೆ ಬಾಂಗ್ಲಾದೇಶದ ಸೇನಾಧಿಕಾರಿಯಾಗಿದ್ದವನು ಹಾಗೆ ಕದ್ದು ಭಾರತಕ್ಕೆ ಯಾಕೆ ಬಂದ? ಅವನಿಗೆ ತೀರಾ ಮದರಸಾದಲ್ಲಿ ಪಾಠ ಮಾಡಿಕೊಂಡಿರಬೇಕಾದ ಅಗತ್ಯ ಏನಿತ್ತು? ಇಲ್ಲಿ ಮದುವೆ ಕೂಡ ಆದವನು ಆನಂತರ ಎಲ್ಲಿಗೆ ಹೋದ? ಅವನ ವಿಷಯದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಸರ್ಕಾರ ವಾರ್ನ್ ಮಾಡೋದಕ್ಕೆ ಕಾರಣ ಏನು? ಬನ್ನಿ ನೋಡೋಣ. ಗೆಳೆಯರೆ, ಅದು 2020 ಫೆಬ್ರವರಿ 21. ಇಡೀ ಜಗತ್ತು ಚೈನಾ ವೈರಾಣುವಿನ ಕಡೆಗೆ ಗಮನ ಹರಿಸಿತ್ತು. ಹೀಗಾಗಿ ಆ ಸಂದರ್ಭದಲ್ಲಿ ನಡೆದ ಒಂದಷ್ಟು ವಿಷಯಗಳು ಜಗತ್ತಿನ ಗಮನಕ್ಕೆ ಬರಲೇ ಇಲ್ಲ. ಅಂಥವುಗಳ ಪೈಕಿ ಒಂದು ಕೋಲ್ಕತ್ತಾದಲ್ಲಿ ನಡೆದ ಆ ಘಟನೆ. ಅವತ್ತು ಕೋಲ್ಕತ್ತಾದ ಪಾರ್ಕ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ಗೆ ಮುಸ್ಲಿಂ ಮಹಿಳೆಯೊಬ್ಬರು ಬರ್ತಾರೆ. ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಆಕೆ ದಾಖಲು ಮಾಡ್ತಾರೆ. ಔಷಧ ತರ್ತೀನಿ ಅಂತ ಹೋದ ನನ್ನ ಶೌಹರ್ ಮನೆಗೆ ವಾಪಸ್ ಬರಲೇ ಇಲ್ಲ. ನನಗೆ ಅವನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ದಯವಿಟ್ಟು ಅವನನ್ನು ಹುಡುಕಿ ಕೊಡಿ ಅನ್ನೋದು ಕಂಪ್ಲೇಂಟ್. ಜೊತೆಗೆ ಅವನ ಫೋಟೋ, ಆಧಾರ್ ಕಾರ್ಡು, ಪಾಸ್ಪೋರ್ಟು ಎಲ್ಲವನ್ನೂ ಆಕೆ ಪೊಲೀಸರ ಮುಂದಿಟ್ಲು. ಅಂದಹಾಗೆ ಅಲ್ಲಿ ಕಾಣೆಯಾಗಿದ್ದವನ ಹೆಸರು ಅಹ್ಮದ್ ಆಲಿ. ಅವತ್ತು ಪೊಲೀಸರೊಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಸುಮ್ಮನಾದ್ರು. ಯಾಕೆಂದರೆ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅವರಿಗೆ ತುಂಬ ಇಂಪಾರ್ಟೆಂಟು ಅಂತ ಅವತ್ತು ಅನ್ನಿಸಲಿಲ್ಲ. ಚೈನಾ ವೈರಾಣುವಿನ ಕಾರಣಕ್ಕೆ ಅವರಿಗೆ ಬೇರೆ ಬೇರೆ ಕೆಲಸಗಳು ಇದ್ವು. ಹೀಗಾಗಿ ಅದರಲ್ಲಿ ಈ ಕಂಪ್ಲೇಂಟ್ ಬಗ್ಗೆ ಪೊಲೀಸರು ಮರ್ತು ಹೋದರು. ಹೀಗೆ ಆಕೆ ದೂರು ಕೊಟ್ಟು ಒಂದು ತಿಂಗಳು ಕಳೆದು ಹೋಯಿತು. ಪೊಲೀಸರಿಂದ ಯಾವ ಮಾಹಿತಿನೂ ಬರಲಿಲ್ಲ. ನಿಮಗೆ ಗೊತ್ತಲ್ಲ, ನಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಲ್ಲ ನಡೆದು ಹೋಗೋದಿಲ್ಲ. ಹಂಗಾಗಬೇಕು ಅಂದರೆ ನೀವು ತುಂಬ ಪ್ರಭಾವಶಾಲಿಯಾದರೂ ಆಗಿರಬೇಕು, ಅಥವಾ ಪೊಲೀಸರಿಗೆ ನಿಮ್ಮ ಬಗ್ಗೆ ವಿಶೇಷ ಆಸಕ್ತಿ ಬರೋ ಥರ ನೀವು ಅವರಿಗೇನಾದರೂ ಮಾಡಬೇಕು. ಗಂಡ ಮನೆಗೆ ಬರಲಿಲ್ಲ ಅಂತ ಆಕೆ ಪಾಪ ಕೊರಗುತ್ತಾ ಇದ್ಲು. ಅದೇ ಸಮಯಕ್ಕೆ ಅವಳ ಕಣ್ಣಿಗೆ ನ್ಯೂಸ್ ಪೇಪರ್ನಲ್ಲಿದ್ದ ಫೋಟೋ ಒಂದು ಕಾಣಿಸ್ತು. ಅದರಲ್ಲಿದ್ದ ಸುದ್ದಿ ಅವಳಿಗೆ ಆಘಾತವನ್ನುಂಟು ಮಾಡೋ ಹಾಗಿತ್ತು. ಬಾಂಗ್ಲಾದೇಶದ ಮೀರ್ಪುರಲ್ಲಿ ಕೌಂಟರ್ ಟೆರರಿಸಂನ ಅಧಿಕಾರಿಗಳು ಈ ಅಹ್ಮದ್ ಆಲಿಯನ್ನೇ ಹೋಲುವ ವ್ಯಕ್ತಿಯೊಬ್ಬನನ್ನು ಬಂಧಿಸಿದ್ರು. ಅವನ ಹೆಸರು ಅಬ್ದುಲ್ ಮಜೀದ್. ಅವಳಿಗೆ ಯಾಕೋ ಅನುಮಾನ, ಅವ್ನು ನೋಡೋದಕ್ಕೆ ನನ್ನ ಗಂಡ ಇದ್ದಂಗೆ ಇದ್ದಾನೆ, ಆದರೆ ಹೆಸರು ಮಾತ್ರ ಬೇರೆ ಇದೆ, ಹೆಂಗಾದರೂ ಆಗಲಿ ಅಂತ ಕೋಲ್ಕತ್ತಾದ ಪೊಲೀಸರಿಗೆ ಈ ವಿಷಯನಾಕೆ ತಿಳಿಸ್ತಾಳೆ. ಅಷ್ಟೊತ್ತಿಗಾಗಲೇ ವಿಷಯ ನಮ್ಮ ಬೇಹುಗಾರಿಕಾ ಇಲಾಖೆಯ ಅಧಿಕಾರಿಗಳಿಗೂ ಗೊತ್ತಾಗಿತ್ತು. ಅವನು ಬೇರೆ ಯಾರೂ ಆಗಿರಲಿಲ್ಲ, ಈ ಹೆಣ್ಣು ಮಗಳ ಗಂಡ ಅಹ್ಮದ್ ಆಲಿನೇ ಆಗಿದ್ದ. ಸ್ನೇಹಿತರೆ, ಈ ಅಹ್ಮದ್ ಆಲಿ ಆಲಿಯಾಸ್ ಅಬ್ದುಲ್ ಮಜೀದ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಬಾಂಗ್ಲಾದೇಶದ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದವನು. 1975ರಲ್ಲಿ ಬಾಂಗ್ಲಾದೇಶದ ಪಿತಾಮಹ ಮುಜೀಬುರ್ ರೆಹಮಾನ್ ಅವರನ್ನ ಸೇನೆಯ ಕೆಲ ಅಧಿಕಾರಿಗಳು ಕೊಂದು ಹಾಕಿದ್ರಲ್ಲ, ಅವ್ರ ಪೈಕಿ ಇವನು ಕೂಡ ಇದ್ದ. ಅಂದಹಾಗೆ ಇವನ ಕಥೆ ಆರಂಭ ಆಗೋದು ಜೂನ್ 14, 1975ರಿಂದ. ಗೆಳೆಯರೆ, ಭಾರತದ ಇತಿಹಾಸದಲ್ಲಿ 1975 ಅನ್ನೋದನ್ನ ನಾವು ಅತ್ಯಂತ ಕಳಂಕಿತ ವರ್ಷ ಅಂತ ಭಾವಿಸ್ತೀವಿ. ಯಾಕೆಂದ್ರೆ ಈ ದೇಶದ ಮೇಲೆ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನ ಹೇರಿದ್ರು ಅನ್ನೋ ಕಾರಣಕ್ಕೆ. ಈ ದೇಶದ ಪರಮ ಪವಿತ್ರ ಗ್ರಂಥ ಅಂತ ಭಾವಿಸಲಾಗುವ ನಮ್ಮ ಸಂವಿಧಾನವನ್ನ ಮೂಲೆಗಿಟ್ಟು ನಿರಂಕುಶ ಆಡಳಿತಕ್ಕೆ ಶ್ರೀಮತಿ ಇಂದಿರಾ ಮುಂದಾದ್ರು ಅನ್ನೋ ಕಾರಣಕ್ಕೆ 1975 ಕರಾಳ ವರ್ಷ ಅಂತ ಕರೆಯಲಾಗುತ್ತೆ. ಆದರೆ ನಮ್ಮಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡೋದಕ್ಕೆ 10 ದಿನಗಳ ಮುನ್ನ ಬಾಂಗ್ಲಾದೇಶ ಕೂಡ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು. ಯಾವ ನಾಯಕ ಬಾಂಗ್ಲಾ ಅನ್ನೋ ದೇಶ ಹುಟ್ಟೋದಕ್ಕೆ ಕಾರಣ ಆಗಿದ್ನೋ ಆತಾನೇ ಅಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಗೆ ಕೂಡ ಕಾರಣ ಆಗಿದ್ದ. ಗೆಳೆಯರೆ, ಬಾಂಗ್ಲಾದೇಶ ರಚನೆ ಆಗುವಾಗ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಕಮ್ಯುನಿಸ್ಟರು ಕೂಡ ಮುಜೀಬುರ್ ರೆಹಮಾನ್ ಬೆಂಬಲಕ್ಕೆ ನಿಂತಿದ್ರು. ಅದೇ ಕಾರಣಕ್ಕೆ
ರಷ್ಯಾ ಕೂಡ ಬಾಂಗ್ಲಾ ವಿಭಜನೆಗೆ ಬೆಂಬಲವನ್ನು ಕೊಡ್ತು. ಆದರೆ ದೇಶ ರಚನೆ ಆದ ಕೂಡಲೇ ಮುಜಿಬುರ್ ರೆಹಮಾನ್ ಬದಲಾದರು. ಅಧಿಕಾರದ ಲಾಲಸೆ ಅನ್ನೋದಕ್ಕಿಂತ ಆತನಲ್ಲಿದ್ದ ಫ್ಯೂಡಲ್ ಮನಸ್ಥಿತಿ ಆತನನ್ನ ಸರ್ವಾಧಿಕಾರಿ ಆಗುವ ಕಡೆಗೆ ಕರೆದೊಯ್ಯತೊಡಗಿತು. ಅಲ್ಲಿ ತನ್ನ ವಿರೋಧಿಗಳನ್ನ ಮುಜಿಬುರ್ ನಿರ್ದಾಕ್ಷಿಣ್ಯವಾಗಿ ಮಟ್ಟ ಹಾಕೋದಕ್ಕೆ ಮುಂದಾದರು. ಅದು ಅಲ್ಲಿನ ಕೆಲ ಕಮ್ಯುನಿಸ್ಟ್ ನಾಯಕರ ಅಸಮಾಧಾನಕ್ಕೆ ಕಾರಣ ಆಯಿತು. ಬಾಂಗ್ಲಾ ಪ್ರತ್ಯೇಕಗೊಂಡ್ರೆ ನಮಗೂ ಅಧಿಕಾರ ಸಿಗುತ್ತೆ ಅಂತ ಅವರು ಅಂದ್ಕೊಂಡಿದ್ರು. ಆದ್ರೆ ಎಲ್ಲ ತಮ್ಮ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಯಾವಾಗ ಮುಜಿಬುರ್ ರೆಹಮಾನ್ ಹೊರಟ್ರೋ ಇದರಿಂದ ಕಮ್ಯುನಿಸ್ಟರ ಒಂದು ಗುಂಪು ತಿರುಗಿಬಿತ್ತು. ಕಾನೂನು ಸುವ್ಯವಸ್ಥೆಗಳು ಹದಗೆಡೋದಕ್ಕೆ ಶುರುವಾದವು. ಜೂನ್ 14, 1975 ಮುಜಿಬುರ್ ರೆಹಮಾನ್ ಬಾಂಗ್ಲಾದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಈ ನಡುವೆ ಅಲ್ಲಿನ್ನು ಪಾಕಿಸ್ತಾನವನ್ನ ಬೆಂಬಲಿಸುವ ಪಡೆಗಳು ಸೇನೆಯಲ್ಲಿದ್ವು. ಅವರು ಅಮೆರಿಕ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ರು. ಇಲ್ಲಿ ಬಾಂಗ್ಲಾದೇಶ ರಷ್ಯಾ ಜೊತೆ ಸ್ನೇಹ ಇಟ್ಕೊಂಡಿದ್ದನ್ನ ಅಮೆರಿಕ ಸಹಿಸೋದಕ್ಕೆ ಸಿದ್ಧ ಇರಲಿಲ್ಲ. ಈ ಸಮಯದಲ್ಲೇ ಸೇನೆಯ ಡೆಪ್ಯೂಟಿ ಚೀಫ್ ಆಗಿದ್ದ ಜಿಯಾವುರ್ ರೆಹಮಾನ್ ಆಕ್ಟಿವ್ ಆದರು. ಇವರ ಬೆನ್ನಿಗೆ ಅಮೆರಿಕದ CIA ನಿಂತುಕೊಳ್ತು ಅಂತ ಹೇಳಲಾಗುತ್ತೆ. ಜಿಯಾ ನೇತೃತ್ವದಲ್ಲಿ ಒಂದಷ್ಟು ಯುವ ಸೇನಾಧಿಕಾರಿಗಳು ಮುಜಿಬುರ್ ರೆಹಮಾನ್ ಅವರನ್ನ ಮಟ್ಟ ಹಾಕೋದಿಕ್ಕೆ ಸಿದ್ಧರಾದರು. ಆ ತಂಡದಲ್ಲಿ ಮಜೋಲ್ ಖುಡಾ, ಶರೀಫ್ ಉಲ್ ಹಕ್ ದಲೀಂ, ನೂರ್ ಚೌಧರಿ, AK ಮೊಯಿನ್ ಅಹ್ಮದ್, ಖಂಡೇಕರ್ ಅಬ್ದುಲ್ ರಶೀದ್, ಸೈಯದ್ ಫಾರೂಕ್ ರೆಹಮಾನ್, ಮೊಯುದ್ದೀನ್ ಅಹ್ಮದ್ ಅನ್ನೋ 7 ಅಧಿಕಾರಿಗಳಿದ್ರು. ಇವರೆಲ್ಲ ಕೂಡ ಸೇನೆಯಲ್ಲಿ ಮೇಜರ್ ರ್ಯಾಂಕಿನ ಅಧಿಕಾರಿಗಳು. ಆರಂಭದಲ್ಲಿ ಇವರಿಗೆ ಮುಜಿಬುರ್ ರೆಹಮಾನ್ ಅವರನ್ನ ಕೊಲ್ಲುವ ಪ್ಲಾನ್ ಇರಲಿಲ್ಲವಂತೆ. ಅವರೆಲ್ಲ ಮುಜಿಬುರ್ ರೆಹಮಾನ್ ನಿಂದ ರಾಜೀನಾಮೆಯನ್ನ ಮಾತ್ರ ಬಯಸ್ತಾ ಇದ್ರಂತೆ. ಒಂದು ವೇಳೆ ರಾಜೀನಾಮೆ ಕೊಡೋದಿಕ್ಕೆ ಆತ ಒಪ್ಪದೇ ಇದ್ರೆ ಕೊಂದು ಹಾಕೋದು ಅಂತಿಮ ಮತ್ತು ಅನಿವಾರ್ಯ ಅನ್ನೋ ತೀರ್ಮಾನವಾಗಿತ್ತು ಅಂತ ಹೇಳಲಾಗತ್ತೆ. ಈ ಅಧಿಕಾರಿಗಳ ತಂಡದ ಹಿಂದೆ ಸೇನೆಯ ಡೆಪ್ಯೂಟಿ ಚೀಫ್ ಜಿಯಾವುರ್ ರೆಹಮಾನ್ ಇದ್ರು. ಅವತ್ತು ಆಗಸ್ಟ್ 15 ಬೆಳ್ಳಂಬೆಳಗ್ಗೆ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮನೆಗೆ ಸೇನೆಯ ಒಂದಷ್ಟು ಅಧಿಕಾರಿಗಳು ನುಗ್ಗುತ್ತಾರೆ. ಅಲ್ಲಿ ಅವರು ಕಣ್ಣಿಗೆ ಬಿದ್ದವರನ್ನೆಲ್ಲ ಕೊಲ್ತಾ ಹೋಗ್ತಾರೆ. ಅವತ್ತು ಏನ್ ನಡೀತು ಅನ್ನೋ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಗೆಳೆಯರೆ, ಅಲ್ಲಿ ಮುಜಿಬುರ್ ರೆಹಮಾನ್ ಹಾಗೂ ಅವರ ಪರಿವಾರದ ಹತ್ಯೆ ನಡೀತಲ್ಲ, ಆ ಹತ್ಯೆಯನ್ನ ಮಾಡಿದ್ದು ಒಟ್ಟು 4 ಸೇನಾ ತಂಡಗಳು. ಅಲ್ಲವತ್ತು ಮುಜಿಬುರ್ ರೆಹಮಾನ್ ಮನೆ ಹಾಗೂ ಅವರ ಆಪ್ತರ ಮನೆಗಳಲ್ಲಿ ಕೂಡ ಮಾರಣ ಹೋಮ ನಡೆದೋಯ್ತು. ಆ ಮಾರಣ ಹೋಮ ನಡೆಸೋದಿಕ್ಕೆ ಹೋದ ತಂಡಗಳಲ್ಲಿ ಕ್ಯಾಪ್ಟನ್ ರ್ಯಾಂಕಿನ ಅಧಿಕಾರಿಗಳಿದ್ರು. ಆ ಪೈಕಿ ಈ ಅಬ್ದುಲ್ ಮಜೀದ್ ಕೂಡ ಒಬ್ಬ. ಅಲ್ಲಿ ಅವತ್ತು ಬಾಂಗ್ಲಾ ಸೇನೆಯ ಆರ್ಮರಿಯಿಂದ ವೆಪನ್ಗಳನ್ನು ತಗೊಂಡ ಒಂದು ತಂಡ ಮುಜಿಬುರ್ ರೆಹಮಾನ್ ಅವರ ಸಹೋದರಿಯ ಮನೆಗೆ ನುಗ್ಗಿತು. ಆ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದವನು ಇದೇ ಅಬ್ದುಲ್ ಮಜೀದ್. ಈ ಮಜೀದ್ ತಂಡ ಮುಜಿಬುರ್ ರೆಹಮಾನ್ ಅವರ ಸೋದರ ಸಂಬಂಧಿಯ ಮನೆಗೆ ನುಗ್ಗಿತು. ಅಲ್ಲಿ ರೆಹಮಾನ್ ಅವರ ಭಾವಮೈದುನ ಅಬ್ದುಲ್ ರಾಬ್ಸ್ ಸರಿನಾಬಾದ್ ಅವರನ್ನ ಕುಟುಂಬ ಸಮೇತ ಕೊಂದು ಹಾಕ್ತು. ಹೀಗೆ ಮುಜಿಬುರ್ ರೆಹಮಾನ್ ಅವರ ಸಾವಿನ ನಂತರ ಬಾಂಗ್ಲಾದಲ್ಲಿ ಉಪರಾಷ್ಟ್ರಪತಿಗಳು ಅಧಿಕಾರವನ್ನು ತಮ್ಮ ಕೈಗೆ ತಗೋತಾರೆ. ಜಿಯಾವುರ್ ರೆಹಮಾನ್ ಡೆಪ್ಯೂಟಿ ಚೀಫ್ ಪೋಸ್ಟ್ ನಿಂದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗ್ತಾರೆ. ಆ ನಂತರದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಕೊಲೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಸೇನಾಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಡುವ ಮತ್ತು ಅವರ ವಿರುದ್ಧ ಯಾವುದೇ ಪ್ರಾಸಿಕ್ಯೂಷನ್ ನಡೆಯದ ಹಾಗೆ ಬಾಂಗ್ಲಾದೇಶದ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಹೀಗಾಗಿ ರಾಷ್ಟ್ರಾಧ್ಯಕ್ಷನನ್ನ ಕೊಂದವರು ಯಾರಿಗೂ ಕೂಡ ಅಲ್ಲಿ ಶಿಕ್ಷೆ ಆಗಲೇ ಇಲ್ಲ. ಅಲ್ಲಿ ಪರಿಸ್ಥಿತಿ ಎಷ್ಟು ವಿಚಿತ್ರವಾಗಿತ್ತು ಅಂದ್ರೆ 1979ರಲ್ಲಿ ಜಿಯಾವುರ್ ರೆಹಮಾನ್ ಬಾಂಗ್ಲಾದ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ಮುಜಿಬುರ್ ರೆಹಮಾನ್ ಅವರನ್ನ ಕೊಂದ ಹಂತಕರಿದ್ರಲ್ಲ, ಅವರೆಲ್ಲರಿಗೆ ಬಾಂಗ್ಲಾದೇಶದಲ್ಲಿ ರಾಜಮರ್ಯಾದೆ ಸಿಕ್ತು. ಅವರಿಗೆ ಉನ್ನತ ಹುದ್ದೆಗಳು ಸಿಗ್ತಾ ಹೋದವು. ಹಾಗೆ ಈ ಅಬ್ದುಲ್ ಮಜೀದ್ಗೆ ಲಿಬಿಯಾ ಮತ್ತು ಸೆನೆಗಲ್ನ ರಾಜತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ಕೂಡ ಸಿಕ್ತು. ಹೀಗಿರುವಾಗಲೇ 1981ರ ಮೇ 30ನೇ ತಾರೀಕು ಜಿಯಾವುರ್ ರೆಹಮಾನ್ ಅವರನ್ನ ಅವರದ್ದೇ ಸೇನೆ ಕೊಂದು ಹಾಕತ್ತೆ. ಅದಕ್ಕೆ ಕಾರಣ ಏನು, ಯಾರದನ್ನ ಮಾಡಿದ್ರು ಅನ್ನೋದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹೀಗವತ್ತು ಜಿಯಾವುರ್ ರೆಹಮಾನ್ ಸಾವನ್ನಪ್ಪಿದ ನಂತರ ಬಾಂಗ್ಲಾದಲ್ಲಿ ಮಿಲಿಟರಿ ಆಡಳಿತಾನೇ ಮುಂದುವರಿತು. ಇನ್ನೊಬ್ಬ ಸೇನಾಧಿಕಾರಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಇನ್ನು 1982ರಲ್ಲಿ ಶೇಖ್ ಹಸೀನಾ ಭಾರತದಿಂದ ಮತ್ತೆ ಬಾಂಗ್ಲಾದೇಶಕ್ಕೆ ವಾಪಸ್ ಆದರು. ಆ ನಂತರ ಅಲ್ಲಿ ಜಿಯಾವುರ್ ರೆಹಮಾನ್ ಅವರ ಪತ್ನಿ ಖಲೀದಾ ಜಿಯಾ ಹಾಗೂ ಶೇಖ್ ಹಸೀನಾ ಇಬ್ಬರೂ ಸೇರಿ ಒಟ್ಟಾಗಿ ಮಿಲಿಟರಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಆರಂಭ ಮಾಡಿದರು. ಸತತ 8 ವರ್ಷಗಳ ಹೋರಾಟದ ನಂತರ ಅಲ್ಲಿ ಸೇನಾ ಸರ್ಕಾರ ಕೊನೆಗೊಳ್ತು. 1991ರಲ್ಲಿ ನಡೆದ ಚುನಾವಣೆಗಳಲ್ಲಿ ಖಲೀದಾ ಜಿಯಾ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಯ್ಕೆ ಆದರು. ಇಷ್ಟಾದರೂ ಆಕೆ ಮುಜಿಬುರ್ ರೆಹಮಾನ್ ಅವರ ಸಾವಿನ ಹಿಂದಿದ್ದ ಸೇನಾಧಿಕಾರಿಗಳಿಗೆ ಯಾವುದೇ ಶಿಕ್ಷೆ ಕೊಡೋದಕ್ಕೆ ಹೋಗಲಿಲ್ಲ. ಅದು ಅವಾಮಿ ಲೀಗ್ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಉಂಟು ಮಾಡಿತು. ಅದಾದ 5 ವರ್ಷಗಳ ಬಳಿಕ ಶೇಖ್ ಹಸೀನಾ ಬಾಂಗ್ಲಾದೇಶದ ಪ್ರಧಾನಿಯಾದರು. ಅವರು ಈ ಕೊಲೆಗಾರರಿಗೆ ಪ್ರಾಸಿಕ್ಯೂಷನ್ ನಿಂದ ರಕ್ಷಣೆ ಕೊಟ್ಟಿದ್ದ ಕಾನೂನನ್ನ ಕಿತ್ತು ಹಾಕಿದ್ರು. ಯಾರೆಲ್ಲ ಬಂಗಬಂಧು ಮುಜಿಬುರ್ ರೆಹಮಾನ್ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ರೋ ಅವರೆಲ್ಲರನ್ನ
ಹುಡುಕಿ ಶಿಕ್ಷಿಸುವ ಕೆಲಸ ಅಲ್ಲಿ ಶುರುವಾಯಿತು. ಒಂದಷ್ಟು ಜನರನ್ನ ಬಾಂಗ್ಲಾದೇಶದಲ್ಲೇ ಹಿಡಿದು ನೇಣಿಗೆ ಹಾಕಿದ್ರು. ಇನ್ನಷ್ಟು ಜನ ಬೇರೆ ಬೇರೆ ದೇಶಗಳಿಗೆ ಓಡಿ ಹೋದ್ರು. ಅವರನ್ನೆಲ್ಲ ಹಿಡಿಯೋದು ತುಂಬಾ ಕಷ್ಟ ಆಗಿತ್ತು. ಅದಕ್ಕಾಗಿ ಒಂದು ಬೇಹುಗಾರಿಕಾ ಪಡೆಯನ್ನ ಬಾಂಗ್ಲಾ ಸರ್ಕಾರ ರಚನೆ ಮಾಡಿತು. ಹೀಗವತ್ತು ಬಾಂಗ್ಲಾ ಸರ್ಕಾರ ಮತ್ತು ಬೇಹು ಪಡೆಗಳಿಗೆ ಸಿಗದೆ ತಲೆ ಮರೆಸ್ಕೊಂಡವರ ಪೈಕಿ ಈ ಅಬ್ದುಲ್ ಮಜೀದ್ ಕೂಡ ಒಬ್ಬ. ಇದೆಲ್ಲ ಹೇಗಿರುತ್ತೆ ನೋಡಿ. ಬಾಂಗ್ಲಾದೇಶದ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದವನು, ಸೆನೆಗಲ್ ಮತ್ತು ಲಿಬಿಯಾದ ರಾಜತಾಂತ್ರಿಕ ಕಚೇರಿಗಳಲ್ಲಿ ಕೆಲಸ ಮಾಡಿದ್ದವನು, ಭಾರತದಲ್ಲಿ ತನ್ನ ಹೆಸರು ಬದಲಿಸಿಕೊಂಡು ಅಜ್ಞಾತವಾಗಿ 2 ದಶಕಗಳ ಕಾಲ ಬದುಕಬೇಕಾಗಿ ಬಂತು. 1999ರಲ್ಲಿ ಅಕ್ರಮವಾಗಿ ಭಾರತಕ್ಕೆ ನುಸುಳಿ ಬಂದ ಈ ಮಜೀದ್ ಮದರಸಾದಲ್ಲಿ ಕೆಲಸಕ್ಕೆ ಸೇರ್ಕೊಂಡ. ಆ ಬಳಿಕ ಕೋಲ್ಕತಾದ ವಿಧವೆಯೊಬ್ಬರನ್ನ ಮದುವೆ ಆದ. ಅವನು ಆಧಾರ್ ಕಾರ್ಡ್ ಅನ್ನು ಮಾಡಿಸ್ಕೊಂಡ, ಪಾಸ್ಪೋರ್ಟ್ ಕೂಡ ಅವನಿಗೆ ಸಿಕ್ತು. ಹೀಗೆ ಭಾರತದಲ್ಲಿ ಇರಬೇಕಾದ್ರೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅಬ್ದುಲ್ ಮಜೀದ್ ಮಾಡ್ಕೊಂಡ. ಆದ್ರೆ ಮಜೀದ್ನನ್ನ ಹುಡುಕ್ತಾ ಇದ್ದ ಬಾಂಗ್ಲಾ ಪೊಲೀಸರಿಗೆ ಅವನ ಬಗ್ಗೆ ಕಡೆಗೂ ಮಾಹಿತಿ ಸಿಕ್ತು. ಅವನು ಭಾರತದಲ್ಲಿದ್ದಾನೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ಪೊಲೀಸರು ಅವನ ಚಲನವಲನಗಳ ಮೇಲೆ ಕಣ್ಣಿಟ್ರು. ಇಲ್ಲಿ ಮದುವೆ ಆಗಿ ಹೊಸ ಹೆಂಡತಿ ಜೊತೆ ಏನೇ ಸಂಸಾರ ಮಾಡ್ಕೊಂಡಿದ್ರು ಕೂಡ ಬಾಂಗ್ಲಾದಲ್ಲಿ ಬಿಟ್ಟು ಬಂದಿದ್ದ ಕುಟುಂಬ ಅವನಿಗೆ ಪದೇ ಪದೇ ನೆನಪಾಗ್ತಾ ಇತ್ತಂತೆ. ಹೀಗಾಗಿ ಅಬ್ದುಲ್ ಮಜೀದ್ ಯಾರಿಗೂ ಹೇಳದೆ ಬಾಂಗ್ಲಾದೇಶದ ಗಡಿ ದಾಟಿ ಮೀರ್ಪುರ್ಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟನಂತೆ. ಅಲ್ಲಿ ಅವನನ್ನ ಬಂಧಿಸಿ ಬಾಂಗ್ಲಾ ಪೊಲೀಸರು ಜೈಲಿಗೆ ಹಾಕಿದ್ರು. ಕಡೆಗೆ 2 ವರ್ಷಗಳ ನಂತರ ಅವನನ್ನ ಗಲ್ಲಿಗೆ ಕೂಡ ಹಾಕಲಾಯಿತು ಅಂತ ಹೇಳ್ತಾರೆ. ಇನ್ನೊಂದು ಥಿಯರಿಯ ಪ್ರಕಾರ ಬಾಂಗ್ಲಾದೇಶದ ಕೌಂಟರ್ ಟೆರರಿಸಂ ಟೀಮ್ ಕೋಲ್ಕತಾದಿಂದಲೇ ಅವನನ್ನ ಕಿಡ್ನಾಪ್ ಮಾಡಿಕೊಂಡು ಬಾಂಗ್ಲಾದ ಗಡಿಯನ್ನ ದಾಟಿಸಿ ಅಲ್ಲಿ ಬಂಧನದ ನಾಟಕ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ. ಒಟ್ಟಲ್ಲಿ ಹೇಗೋ ಮುಜೀಬುರ್ ರೆಹಮಾನ್ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ದ ಕ್ಯಾಪ್ಟನ್ ಅಬ್ದುಲ್ ಮಜೀದ್ ಬಾಂಗ್ಲಾ ಪೊಲೀಸರ ಕೈಗೆ ಸಿಕ್ಕಿಬಿದ್ದ, ಅಲ್ಲಿ ಸತ್ತು ಕೂಡ ಹೋದ. ಇನ್ನು ಈ ಘಟನೆಯ ನಂತರ ಭಾರತದ ವಿದೇಶಾಂಗ ಇಲಾಖೆ ಬಾಂಗ್ಲಾದೇಶದ ಸರ್ಕಾರಕ್ಕೆ ವಾರ್ನ್ ಮಾಡ್ತು. ನಮ್ಮ ನೆಲದಲ್ಲಿ ಈ ರೀತಿಯ ಘಟನೆಗಳನ್ನ ಸಹಿಸೋದಿಕ್ಕಾಗೋದಿಲ್ಲ. ನಿಮಗೆ ನಿಮ್ಮ ಆರೋಪಿಗಳು ಯಾರಾದರೂ ನಮ್ಮಲ್ಲಿದ್ದಾರೆ ಅನ್ಸಿದ್ರೆ ಅವರ ವಿವರಗಳನ್ನ ನಮಗೆ ಕೊಡಿ. ನೀವೇ ಬಂದು ಇಲ್ಲಿಂದ ಅವರನ್ನ ಹೊತ್ಕೊಂಡು ಹೋಗೋದು, ಇಂಥ ಕೆಲಸಗಳನ್ನ ಮಾಡಬೇಡಿ. ನೀವು ದಾಖಲೆಗಳನ್ನ ಕೊಟ್ರೆ ನಿಮ್ಮ ಆರೋಪಿಗಳನ್ನ ಹಿಡಿದು ನಾವೇ ನಿಮಗೆ ಕೊಡ್ತೀವಿ ಅಂತ ಭಾರತ ಹೇಳ್ತು. ಆ ಬಳಿಕ ಬಾಂಗ್ಲಾದೇಶ ಮತ್ತೊಬ್ಬ ದೇಶದ್ರೋಹಿಯ ಡೀಟೇಲ್ಸ್ ಅನ್ನ ಭಾರತಕ್ಕೆ ಕೊಡ್ತು. ಭಾರತದ ಅಧಿಕಾರಿಗಳು ಅವನನ್ನು ಹಿಡಿದು ಬಾಂಗ್ಲಾಗೆ ಒಪ್ಪಿಸಿದ್ರು. ಬಾಂಗ್ಲಾದೇಶದ ಪಿತಾಮಹನ ಕೊಲೆಯಲ್ಲಿ ಭಾಗಿಯಾಗಿದ್ದ, ಆ ಬಳಿಕ 2 ದಶಕಗಳ ಕಾಲ ಭಾರತದಲ್ಲಿ ಬೇರೆ ಹೆಸರಲ್ಲಿ ವಾಸ ಮಾಡಿದ್ದ ಅಬ್ದುಲ್ ಮಜೀದ್ನನ್ನ ಬಾಂಗ್ಲಾ ನೇಣಿಗೇನು ಹಾಕ್ತು. ಆದ್ರೆ ಇಂಥ ಇನ್ನೂ ಅದೆಷ್ಟು ಜನ ಭಾರತದಲ್ಲಿದ್ದಾರೋ ಅವರನ್ನ ಪತ್ತೆ ಹಚ್ಚೋದು ಹೇಗೆ? ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿರುತ್ತೆ, ಪಾಸ್ಪೋರ್ಟ್ ಸಿಗುತ್ತೆ, ಇದೆಲ್ಲವನ್ನ ಪತ್ತೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಭಾರತಕ್ಕೆ ಈಗಾಗಲೇ ಶುರುವಾಗಿದೆ. ಬಾಂಗ್ಲಾದಿಂದ, ಅದರ ಪಕ್ಕದ ಮ್ಯಾನ್ಮಾರ್ನಿಂದ ಅಕ್ರಮ ವಲಸಿಗರು ರೋಹಿಂಗ್ಯಾಗಳು ಭಾರತಕ್ಕೆ ಬರ್ತಲೇ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳ ಜನ ನಾವು ಅಂತ ಹೇಳಿಕೊಂಡು ಬೆಂಗಳೂರಲ್ಲಿ, ಮೈಸೂರಲ್ಲಿ, ನಮ್ಮ ಕಾಫಿ ಎಸ್ಟೇಟ್ಗಳಲ್ಲಿ ನಮ್ಮ ಅಕ್ಕಪಕ್ಕನೇ ವಾಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಅಕ್ರಮ ವಲಸಿಗರು ಅದೆಲ್ಲವನ್ನು ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ ಭಯೋತ್ಪಾದಕರು ಯಾರೋ, ಕ್ರಿಮಿನಲ್ಲುಗಳು ಯಾರೋ, ಕ್ರಿಮಿಗಳು ಯಾರೋ, ಅವ್ರನ್ನ ಪತ್ತೆ ಮಾಡಿ ಹೊರ ಹಾಕೋದು ಯಾವಾಗ? ಪತ್ತೆ ಮಾಡೋದಿರಲಿ, ಗೊತ್ತಿರೋರನ್ನು ಕೂಡ ಎತ್ಕೊಂಡು ಹೋಗಿ ಗಡಿ ದಾಟಿಸಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಹುಡುಕಿ ಹೊರ ಹಾಕೋ ಮಾತು ದೂರಾನೇ ಉಳಿತು. ಇದು ಗೆಳೆಯರೆ, ಸುಮಾರು 2 ದಶಕಗಳ ಕಾಲ ಬಾಂಗ್ಲಾದ ಮಾಜಿ ಸೇನಾಧಿಕಾರಿಯೊಬ್ಬ ಕೋಲ್ಕತಾದ ಮದರಸಾದಲ್ಲಿ ಅಡಗಿ ಕೂತ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.